ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಟೆರೆಸ್ ಗಾರ್ಡನ್ ಅಂದರೆ ನಂಗೆ ತುಂಬ ಇಷ್ಟ. ಏನೋ ಪ್ಲ್ಯಾಂಟ್ಗಳು ಇದೆಲ್ಲ ಹಾಕ್ಕೊಂಡ್ರೆ ಏನೋ ಒಂದು ಸ್ವಲ್ಪ ಮನಸ್ಸಿಗೆ ಯಾವ ದುಃಖ ಇದ್ದರೆ ಸ್ವಲ್ಪ ಮರಿಬೋದು. ನನಗೆ ತುಂಬ ಇಷ್ಟ ಮೊದಲಿಂದಲೂ. ಆದರೆ ನಾನು ಹಾಕಿರೋದು ಸ್ವಲ್ಪ ಹಾಕಿದ್ದೀನಿ, ಅದನ್ನ ತೋರಿಸೋಣ ಅಂತ ಇದು ಮಾಡ್ತಾಯಿದ್ದೀನಿ. ಹೇಗಿದೆ ಅಂತ ನೋಡಿ. ಇದು ಸೀಬೆ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಮೀಶೋದಿಂದ ತರಿಸಿದ್ದು ಪ್ಲ್ಯಾಂಟು. ನಾನು ಇದು ಚೆನ್ನಾಗಿಲ್ಲ ಅಂದ್ಕೊಂಡಿದ್ದೆ, ಗ್ರಾಫ್ಟೆಡ್ ಎಲ್ಲ ಅಂದ್ಕೊಂಡು. ಇದು ಬದನೆ ಗಿಡ, ವೈಟ್ ಬದನೆ ಗಿಡ. ಮೊನ್ನೆ ತಾನೇ ಒಂದು 2-3 ಬದನೆಕಾಯಿ ಕಿತ್ಕೊಂಡಿದೆ, ಚೆನ್ನಾಗಿ ಬಂದಿದೆ. ಇದು ಸಪೋಟೊ ಅಂತಾರಲ್ಲ ಅದು, ಇದು ಚೆನ್ನಾಗಿ ಬಂದಿದೆ. ಹಾಗೆ ಮುಗ್ಗು ಬರ್ತಾ ಇದೆ. ಇದು ಮೀಶೋದಿಂದ ತಂದಿರೋದು. ಇದು ಲಕ್ಷ್ಮಣ ಫಲ ಅಂತಲ್ಲ ಅದು ಶೇಡ್ಸಿಂದನೇ ಬಂದಿರೋದು. ಇದು ದೊಡ್ಡ ಪತ್ರೆ ಅಂತಲ್ಲ ಅದು. ಇದು ಗ್ರೇಪ್ಸು, ಗ್ರೀನ್ ಬರುತ್ತಲ್ಲ ಗ್ರೇಪ್ಸು ಅದು. ಇದು ಮೀಶೋದಿಂದ ತಂದಿರೋದು. ಫಸ್ಟು ಇದೇನು ಬರಲ್ಲ ಅಂದ್ಕೊಂಡಿದ್ದೆ, ಒಣಗೋ ಕಡ್ಡಿ ಥರನೇ ಸ್ವಲ್ಪ ಒಣಗೋದಂಗಿತ್ತು. ಅದು ಚೆನ್ನಾಗಿ ಬಂದಿದೆ. ಇದು ಬದನೆ ಗಿಡ. ಇದು ನಿನ್ನೆ ನಾನು ಇದರಲ್ಲಿ ಒಂದು 4 ಬದನೆಕಾಯಿ ಇತ್ತು. ಇದು ಚೆಂಡು ಗಿಡ. ಇದು ಯಾವುದೋ ಬಂದಿದೆ. ಇದು ಸೀಬೆ ಗಿಡ ಅಂತಂದಿದೆ, ಗ್ರಾಫ್ಟೆಡ್ ಹಿಡಿದು. ಬದನೆಕಾಯಿ ಬಂದಿದೆ. ಇದು ಗ್ರೀನ್ ಬದನೆಕಾಯಿ. ಇದುವೇ ಸಪೋಟ ಗಿಡ. ಎಲ್ಲ ಹೊತ್ತಿಗೆ ಇಟ್ಬಿಟ್ಟಿದ್ದಲ್ಲ ಗಿಡಗಳು, ಅದಕ್ಕೆ ಎಲ್ಲ ಈ ಥರ ಬಂದ್ಬಿಟ್ಟಿವೆ. ತಡಗುಣಿ ಇದೆಲ್ಲ ಜೊತೆಲಿ ಬಂದ್ಬಿಟ್ಟಿದೆ, ಅದಕ್ಕೆ ಎಲ್ಲ ಗೊತ್ತಾಗ್ತಾಯಿಲ್ಲ. ಎಲ್ಲ ಈ ಥರ ಬರ್ಕೊಂಡಿದೆ. ಇದೊಂದು ಚೆರಿ ಗಿಡ. ಇದು ಕಬ್ಬಿನ ಗಿಡ ಬಂದಿತ್ತು, ಯಾಕೋ ಸ್ವಲ್ಪ ಒಣಗೋಗಿತ್ತು, ಮತ್ತೆ ಚಿಗುರ್ತಾ ಇದೆ. ಇದು ಏನೋ ಹೆಸರು ಹೇಳ್ತಾರೆ, ಇದ್ರ ಫ್ಲೇವರ್ ಗೊತ್ತಿಲ್ಲ ಇದ್ರ ಹೆಸರು. ಮತ್ತು ಒಳ್ಳೇದಂತ ಇದೆಲ್ಲ ಏನೋ ಮಾಡ್ಕೊಂಡು ಇದು ಮಾಡ್ತಾರೆ. ತುಳಸಿ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ಮೇಲ್ಗಡೆ. ಇದನ್ನ ಇದು ಅಮಟೆಕಾಯಿ ಅಂತಾರಲ್ಲ ಅದ್ರ ಗಿಡ. ಇದು ಉಪ್ಪಿನಕಾಯಿ ಇದೆಲ್ಲ ಮಾಡ್ತಾರಂತೆ, ಚೆನ್ನಾಗಿರುತ್ತೆ. ಆದರೆ ಇನ್ನೂ ಬಂದಿಲ್ಲ. ಇದು ನೆಟ್ಟು 3 years ಆಗಿದೆ. ಅದುವೇ ಇದು ಸೀಬೆ ಗಿಡ. ಇದು ಏನು ಚೆನ್ನಾಗಿ ಬಂದಿದೆ, ಸಣ್ಣ ಗಿಡದಲ್ಲೇ ಚೆನ್ನಾಗಿ ಮುಗ್ಗೆಲ್ಲ ಕಚ್ಚಿದೆ. ಅದೇನೋ ಬರುತ್ತೋ ಬರಲ್ಲೋ ಗೊತ್ತಿಲ್ಲ. ಮೀಶೋದಿಂದ ಇದು ಬಂದಿದ್ದು. ಇದು ಯಾವುದೋ ಮೋಸಂಬಿ ಹಣ್ಣಿಂದು ಇರ್ಬೋದು, ಅಥವಾ ಕಿತ್ತಳೆ ಹಣ್ಣಿಂದು ಗೊತ್ತಿಲ್ಲ. ಇದು ತುಳಸಿ ಗಿಡ. ಇದು ಚೆನ್ನಾಗಿ ಬಂದಿದೆ. ಇದು ಕಬ್ಬು ಒಣಗೋಗಿತ್ತು, ಬಂದಿದೆ. ಮಧ್ಯದಲ್ಲಿ ಸಾಸಿವೆ ಗಿಡ. ಇದು ಬಂದಿದೆ. ಎಲ್ಲ ಮಧ್ಯದಲ್ಲಿ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟಿದ್ದೀನಿ. ಇದು ಪಪ್ಪಾಯ. ಇದು ಸುವರ್ಣಗೆಡ್ಡೆ ಅಂತಾರಲ್ಲ ಅದು ಗಿಡ. ಇದು ಪಡವಲಕಾಯಿ ಅಂತಾರಲ್ಲ ಅದು ಬಂದಿದೆ. ಇದು ಮಧ್ಯದಲ್ಲಿ ಏನೋ ಇದು ದ್ರಾಕ್ಷಿ ಅಲ್ಲ, ಖರ್ಜೂರ ಇದೆಯಲ್ಲ, ಅದು ತಿಂದು ಮಕ್ಕಳೆಲ್ಲೋ ಇಲ್ಲಿ ಹಾಕಿದ್ರು. ಇವೆಲ್ಲ ಹೆಚ್ಚಾಗಿ ಬಂದಿದೆ ಗಿಡ. ಈಗ ಇಷ್ಟು ಉದ್ದ ಹೋಗಿದೆ. ಇದು ಏನು ಇದು ಒಂಥರ ಮುಳ್ಳು ಥರ ಇರುತ್ತೆ. ಇದು ಬಂದಿದೆ.
ಇದು ವಾಟರ್ ಆ್ಯಪಲ್ದು. ಅದೊಂದು ಖಾಲಿ ಇದೆ, ಅದಕ್ಕೆ ಏನಾರ ಹಾಕ್ಬೇಕಾಗುತ್ತೆ. ಇದೊಂಥರ ಎಲೆ ಗೆಣಸು ಅಂತಾರಲ್ಲ ಅದು. ಇದು ಸ್ಟ್ರಾಬೆರಿ ಹೂವು. ಇದು ನಾನು ಇದರಿಂದ ಮೀಶೋದಿಂದ ತರಿಸಿದ್ದು. ದಾಸವಾಳ ಗಿಡಗಳು. ಇದು ಎಣ್ಣೆ ಸೊಪ್ಪು ಅಂತಾರಲ್ಲ ಅದು ಎಲ್ಲ ಬಂದಿದೆ. ಮೊದಲಲ್ಲಿ ಇದು ಚೆರಿ ಫ್ರೂಟು. ಇದು ಸೀಬೆ ಗಿಡ. ಇದು ಒಂಥರ ಬ್ಲ್ಯಾಕ್ ಸೀಬೆ ಬರುತ್ತಲ್ಲ, ರೆಡ್ ಜಾಮು ಅಂತ ಅದ್ರದ್ದು ನೆಟ್ಟಿದ್ದೀನಿ. ಇದು ಲಿಚ್ಚಿ ಅಂತ ಹೇಳ್ತಾರಲ್ಲ, ರೆಡ್ ಅಂತ ಬರುತ್ತೆ ಅಂತ ಇದೆ, ಅದು ಯಾವುದೋ ಗೊತ್ತಿಲ್ಲ ಒಟ್ಟಿನಲ್ಲಿ ಅದು. ಇದು ಒಂದು ವಾಟರ್ ಆ್ಯಪಲ್ದು. ಒಂದು 3-4 ಟನ್ ಇಟ್ಟಿದ್ದೀನಿ. ವೈಟು, ರೆಡ್ಡು, ಗ್ರೀನು ಅಂತ, ಆಮೇಲೆ ಇನ್ನೊಂದು ಪಿಂಕು ಅಂತ. ಅದು ಯಾವ ಬರ್ತಾವೋ ಬರಲ್ಲ ಗೊತ್ತಾಗಲ್ಲ ಅವೆಲ್ಲ. ಇದು ಒಂಥರ ವೈಟ್ ನೆರಳೆ ಅಂತಾರಲ್ಲ ಅದೊಂದು. ಅದು ಮಾಮೂಲಿ ನೇರಳೆ ಇರುತ್ತಲ್ಲ ಅದು. ಇದು ಮೋಸಂಬಿ ಇದು ಕಿತ್ಲೆ ಹಣ್ಣಿದೆ, ಗೊತ್ತಿಲ್ಲ. ಇದು ಬ್ಯಾಲ್ದಿ ಗಿಡ ಅಂತಾರಲ್ಲ, ಅದೇನು ಸಣ್ಣ ಇದರಲ್ಲೇ ಬರುತ್ತೆ ಅಂತ ಇತ್ತು. ಅದು ಆರ್ಡ್ರ್ ಮಾಡಿದ್ದು, ಯಾವುದು ಬರುತ್ತೋ ಬರಲ್ಲ ಗೊತ್ತಾ ಇದ್ದೀವಿ. ಇದು ಬದನೆ ಗಿಡ, ಗ್ರೀನ್ ಬದನೆ ಗಿಡ. ಇದು ಒಂದು ಬಂದಿದೆ, ಇದು ಎಲೆಗೆಣಸು ಅಂತಾರಲ್ಲ ಅದು. ಇದು ಕಾಕಡೆ ಗಿಡ. ಇದು ಒಂಥರ ಕಾಕಡೆ ಗಿಡ ಅಂದರೆ ಇತ್ತೀಚೆಗೆ ಸ್ವಲ್ಪ ಅದು ಒಂಥರ ಸೂಜ್ ಮಲ್ಲಿಗೆ ಟೈಪ್ ಬರ್ತಾ ಇದೆ. ಅದು ಸ್ಮೆಲ್ಲು ಅದೇ ಥರ ಬರುತ್ತೆ. ಮೊಗ್ಗೆಲ್ಲ ಕಚ್ಚಿದೆ. ಇದು ಗ್ರಾಫ್ಟೆಡ್ ಮ್ಯಾಂಗೋದು, ಹಾಲ್ ಮ್ಯಾಂಗೋ ಅಂತ ಬರ್ತಾರೆ ಅದು. ಅದು ಯಾಕೋ ಚಿಗುರು ಬರ್ತಾ ಇಲ್ಲ, ಬರ್ತದೋ ಬರಲ್ವೋ ಗೊತ್ತಿಲ್ಲ ಇದ್ದೀವಿ. ಇಲ್ಲೊಂದು ಬದನೆ ಗಿಡ ಇದೆ. ಇದು ಮಾಮೂಲಿ ಇದು ನೆಟ್ಟು 4 ವರ್ಷನೇ ಆಗಿದೆ. ನಮ್ಮ ತಾಯಿ ತಂದು ಕೊಟ್ಟಿದ್ದು. 4 ವರ್ಷ ಅಲ್ಲ, 3 ಇಯರ್ಸ್ ಆಗಿದೆ ತಂದು. ಅದೊಂಥರ ನೇರಳೆ ಹಣ್ಣಿನ ಜಾತಿ ಅಲ್ಲ, ಅದು ಯಾವುದೋ ಜಾಮು ಅಂತ, ಅದು ಯಾವುದೋ ನೆಟ್ಟಿದ್ದೀನಿ ಒಟ್ಟಿನಲ್ಲಿ. ಬಾಳೆ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಯಾವುದೋ ಫ್ಲವರು ಥರ, ಇದು ಎಣ್ಣೆ ಸೊಪ್ಪು ಥರನೇ ಕಾಣುತ್ತೆ ನೋಡಿದ್ರೆ. ಇದು ಕಾಮಕಸ್ತೂರಿ ಗಿಡ ಅಂತಲ್ಲ ಅದು. ಇದು ನುಗ್ಗೆ ಗಿಡ, ಅದು ಇಷ್ಟುದ್ದ ಇದೆ. ಅದು ನಾನೇನು ಸೊಪ್ಪು ಗಿಪ್ಪು ಅಂದರೆ ಉಪ್ಸಾರಿಗೆ ಸಾಲೋದಿಲ್ಲ ಅದು. ಇದು ಏನು ಬಜ್ಜಿ ಬೋಂಡ ಮಾಡುತ್ತಲ್ಲ, ಬೋಂಡಕ್ಕೆ ಹಾಕೋಬೋದು, ಚೆನ್ನಾಗಿರುತ್ತೆ. ಇದು ಒಂಥರ ಇದು ಬ್ಲ್ಯಾಕ್ ಚೆರಿ ಅಂತ ಬರುತ್ತಲ್ಲ ಅದೊಂದು ಫ್ರೂಟ್ಸ್. ಇದು ದಾಸವಾಳ ಗಿಡ. ಇದು ಯೆಲ್ಲೋ ಕಲರು ಗಣಗಲೆ ಗಿಡ, ತುಂಬ ಚೆನ್ನಾಗಿ ಬಂದಿದೆ. ಇದು ಹೆಚ್ಚು ಫ್ಲವರ್ ಬರುತ್ತೆ. ಇವೆಲ್ಲ ಇದು ಸೂಜ್ ಮಲ್ಲಿಗೆ. ಇದು ಆರೆಂಜ್, ಇದು ಚೆನ್ನಾಗಿದೆ ಪ್ಲ್ಯಾಂಟ್. ಇದು ಬೇಗ ಬರುತ್ತೆ ಬರಲ್ಲ ಗೊತ್ತಿಲ್ಲ. ಇದು ದೊಡ್ಡ ದೊಡ್ಡ ಪಾಟ್ಗಳಿಗೆ ಹಾಕೋಬೇಕಾಗುತ್ತೆ, ಡ್ರಮ್ ಟೈಪ್ ಇರುತ್ತಲ್ಲ ಅಂಥದ್ದಕ್ಕೆ ಹಾಕೋಬೇಕಾಗುತ್ತೆ.
ಇದು ಆಗಲೇ ತೋರಿಸಿತ್ತಲ್ಲ ಹಮಟೆ ಗಿಡ ಇದು ಇದು ಅಂದರೆ ನನಗೆ ತುಂಬ ಇಷ್ಟ ಇತ್ತು. ಅದೊಂದ್ಸಲಿ ಉಪ್ಪಿನಕಾಯಿ ಮಾಡಿದ್ದು ಅದು ಕೆಲವರು ಹಾಕಿರ್ತಾರೆ ಪಾಟ್ಗಳಲ್ಲಿ, ಚೆನ್ನಾಗಿ ಬಂದಿರುತ್ತೆ. ಅದು ನೋಡಿದ್ದೀನಿ, ನೋಡಬೇಕು. ಇದು ಬಟರ್ ಫ್ರೂಟ್ ಅಂತಲ್ಲ, ಅದು ಇವೆಲ್ಲ ಎಲ್ಲೋ ಇದು ಭೂಮಿಯಲ್ಲಿ ಹಾಕ್ತಾರೆ ಬರುತ್ತೆ ಹೇಗಿದೆ ಇದು. ಇವೆಲ್ಲ ಪಾಟ್ಗಳೆಲ್ಲ ಬರೋದಿಲ್ಲ ನನಗಿದೆ. ಬಾಳೆ ಗಿಡ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಮೊದಲು ಈಗೊಂದು 1.5 ತಿಂಗಳಿಂದ ಇಷ್ಟೇ ಉದ್ದ ಇತ್ತು. ನಾನು ಅಲ್ಲಿ ಊರಿಗೆ ಹೋಗಿದ್ದೆ, ಅವ್ರ ಊರಿಗೆ. ಆ ಟೈಮ್ನಲ್ಲಿ ಒಣಗೋಗಿತ್ತು, ಕಟ್ ಮಾಡಿದ್ದೆ, ಮತ್ತೆ ಅದೇ ಟೈಪು ಚೆನ್ನಾಗಿ ಬಂದಿದೆ. ಇದು ಕ್ರೇಪ್ಸು. ಇದೊಂದು ಸ್ವಲ್ಪ ದಿವಸದಲ್ಲಿ ತಂದು ನೆಟ್ಟಿದ್ದೆ, ಮೀಶೋದಿಂದನೇ ತಂದಿರೋದಿದೆಲ್ಲ. ಇದು ತೊಂಡೆ ಗಿಡ ಇರ್ಬೋದು. ಇದು ನೆಟ್ಟು 1.5 ತಿಂಗಳಾಗಿದೆ, ಗೊತ್ತಿಲ್ಲ ಅದು ಕಾಯಿ ಹೇಗೆ ಬರುತ್ತೆ ಏನೂ ಗೊತ್ತಾಗಿಲ್ಲ. ಇದು ನಿಂಬೆ ಗಿಡ, ಅಲ್ಲಿಗೆ ಹೋಗಿದ್ದಾಗೆಲ್ಲ ಒಣಗೋಗಿತ್ತು, ಮತ್ತು ಚಿಗುರಿದೆ. ಇದು ಬೇರೆ ಪಾಟ್ಗೆ ಹಾಕಬೇಕು. ಇದು ಡ್ರ್ಯಾಗನ್ ಫ್ರೂಟ್ಸ್ದು ಗಿಡ ಎಲ್ಲ ಸ್ವಲ್ಪ ಡಲ್ಲ ಹೋಗಿದೆ ಎಲ್ಲ. ರೋಸ್ ಗಿಡ ಎಲ್ಲ ನೆಟ್ಟಿದೆ, ಅದು ಒಣಗೋಗಿದೆ. ಇದು ಸ್ವಲ್ಪ ಸೊಪ್ಪು ಸಿಕ್ಕಿತ್ತು, ಅದೇ ಪಾಟ್ಗಳಲ್ಲೆಲ್ಲ ಬಂದಿದ್ದ ಸೊಪ್ಪು ಎಲ್ಲ ಮಿಕ್ಸ್ ಸಿಕ್ಕಿದೆ. ಒಳ್ಳೆ ಫ್ರೆಶ್ ಆಗಿರುತ್ತೆ. ನಮ್ಮ ಗಿಡದಲ್ಲೇ ಬಂದು ಒಂಥರ ಇದ್ರಲ್ಲಿ ತೊಗೊಳೋಕ್ಕಿಂತ ಮನೇಲಿ ಬೆಳ್ಕೊಳೋದು ತುಂಬ ಚೆನ್ನಾಗಿರುತ್ತೆ. ಹಾಗೆ ಬದನೆಕಾಯಿ 3 ಕಲರ್ ಇದೆ, ವೈಟು, ಗ್ರೀನು, ಅದು ಲಾಂಗು ಗ್ರೀನು, ಮಾಮೂಲಿ ಮೈಸೂರು ಬದನೆ ಅಂತಾರಲ್ಲ ಅದು. ಈ ಥರ ಬೆಳ್ಕೊಂಡ್ರೆ ಒಂಥರ ಖುಷಿ ಇರುತ್ತೆ.